ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ಮಧ್ಯೆ ಬಿಜೆಪಿಯಲ್ಲೂ ಕೂಡ ಕೆಲ ಮಹತ್ವದ ಬೆಳವಣಿಗೆ ನಡೆದಿದೆ. ದೂರವಾಗಿದ್ದಂಥ ರೆಡ್ಡಿ ಮತ್ತು ರಾಮುಲೂರನ್ನ ಒಂದಾಗಿಸುವಂತ ಯತ್ನ ಒಂದ್ ಕಡೆ ನಡೆದರೆ, ಮತ್ತೊಂದು ಕಡೆ ರೆಬಲ್ಸ್ ತಂಡ ದೂರುಗಳ ಮೂಟೆಯನ್ನು ಹೊತ್ತು ದೆಹಲಿ ಕಡೆ ಮುಖ ಮಾಡಿದೆ. ನಾವು ಯಾವತ್ತಿದ್ರೂ ಕೂಡ ಒಂದು ಬೆಂಚ್ ಮಾರ್ಕ್ ಆಗಬೇಕು. ಯಾವುದೋ ಒಂದು ಆ ಕ್ಷಣದಲ್ಲಿ ಆಗಿರುವಂಥ ಒಂದು ವೈಮನಸ್ಸಿನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದ್ದಂಥ ಟೈಮಲ್ಲಿ ಕೂಡ ಅಲ್ಲಿ ಮುಕ್ತಾಯ ಮಾಡಿದ್ದೀವಿ. 40 ವರ್ಷದ ಸ್ನೇಹ ಒಂದು ದಿವಸದ್ದಲ್ಲ, 2 ದಿವಸದ್ದಲ್ಲ. ಜನಾರ್ದನ್ ರೆಡ್ಡಿ ಬಿ ಶ್ರೀರಾಮುಲು ಒಂದು ಕಾಲದಲ್ಲಿ ಬಳ್ಳಾರಿಯ ಈ ಬುಲ್ಲೋಡುಗಳು ಬಿಜೆಪಿ ಪವರ್ ಸೆಂಟರ್ಗಳಾಗಿದ್ರು. ಆದರೆ ಬದಲಾದ ಸನ್ನಿವೇಶದಲ್ಲಿ ಇಬ್ಬರ ನಡುವೆ ವೈಮನಸ್ಸು ಮೂಡಿತ್ತು. ಕಳೆದ ಹಲವು ವರ್ಷಗಳಿಂದ ದೂರವೇ ಇದ್ರು. ಇಬ್ಬರು ಆಗೊಮ್ಮೆ ಈಗೊಮ್ಮೆ ಒಟ್ಟಿಗೆ ಕಾಣಿಸಿಕೊಂಡ್ರು ಮುನಿಸು ಮನೆಯಾಗಿರಲಿಲ್ಲ. ನಿನ್ನೆ ಅಧಿಕೃತವಾಗಿ ಒಂದುಗೂಡಿಸುವ ಯತ್ನ ಕೊಪ್ಪಳದಲ್ಲಿ ನಡೆಯಿತು. ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಈ 4 ಜಿಲ್ಲೆಗಳ ಸಂಘಟನಾ ಸಭೆ ಕೊಪ್ಪಳದಲ್ಲಿ ನಡೆಯಿತು. ಆದ್ರಿದು ರಾಮುಲು ರೆಡ್ಡಿ ಒಂದು ಮಾಡಲು ಮಾಡಿದ ಸಭೆಯಂತಿತ್ತು. ಇಬ್ಬರಿಗೂ ಅಕ್ಕಪಕ್ಕದ ಆಸನಗಳನ್ನೇ ನೀಡಲಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಹ ರೆಡ್ಡಿ ಮತ್ತು ರಾಮುಲು ಕೈ ಎತ್ತುವ ಮೂಲಕ ಮತ್ತೆ ಹಳೆ ದಿನಗಳನ್ನ ಸ್ಮರಿಸುವಂತೆ ಮಾಡಿದ್ರು. ರಾಮುಲು ನಮ್ಮ ನಡುವೆ ಯಾವುದೋ ಒಂದು ಆ ಕ್ಷಣದಲ್ಲಿ ಆಗಿರುವಂಥ ಒಂದು ಸ್ವಲ್ಪ ವೈಮನಸ್ಸಿನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟರೆ ಯಾವತ್ತಿಗೂ ಕೂಡ ಇದು ಸ್ನೇಹ ಅನ್ನುವಂಥದ್ದು 40 ವರ್ಷದ ಸ್ನೇಹ ಒಂದು ದಿವಸದ್ದಲ್ಲ, 2 ದಿವಸದ್ದಲ್ಲ. ಜಾತಿನ ಮೀರಿ, ರಾಜಕೀಯನ ಮೀರಿ ಇರುವಂಥ ಸ್ನೇಹ ಇದು. ಸೊ ಒಂದು ಕ್ಷಣ ಒಬ್ಬರನ್ನೊಬ್ಬರು ನೋಡ್ಕೊಂಡಿದ್ದ ತಕ್ಷಣ ಯಾವುದು ಕೂಡ ಹಳೆಯದು ನೆನಪು ಕೂಡ ಆಗಲ್ಲ ಸರ್. ಸೊ ಹಾಗಾಗಿ ಇವತ್ತು ನಮ್ಮಿಬ್ಬರ ನಡುವೆ ಇರುವಂಥ ಒಂದು ಪ್ರೀತಿ, ವಾತ್ಸಲ್ಯ, ಒಂದು ಅನುಬಂಧ ಅನ್ನೋದನ್ನು ಸೊ ಅದು ಯಾರಿಂದ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮೂರನೆಯವ್ರ ವಿಚಾರದಲ್ಲಿ ಬಂದಿರುವಂಥ ಒಂದು ವೈಮನಸ್ಸು. ಅಂಥ ಒಂದು ಘಟನೆ ಬಿಟ್ಟರೆ ನಮ್ಮಿಬ್ಬರ ನಡುವೆ ಯಾವತ್ತಿಗೂ ಕೂಡ ಏನೂ ಇಲ್ಲ. ಒಬ್ಬರಿಗೊಬ್ಬರು ಪ್ರಾಣ ಕೊಡ್ಕೊಳ್ಳುವಂಥ ಸ್ನೇಹನೇ ಇದೆ. ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಭಾಳ ಕ್ಲಿಯರ್ ಆಗಿ ನಾವು ಯಾವತ್ತಿದ್ರೂ ಕೂಡ ಒಂದು ಬೆಂಚ್ ಮಾರ್ಕ್ ಆಗಬೇಕು. ನಾವೇ ಮೊದಲನೇದು ಪ್ರಾರಂಭ ಮಾಡಿದರೆ ನಮ್ಮ ಕಾರ್ಯಕರ್ತರು ಕೂಡ ಅಲ್ಲಿದ್ದಂಥ ವೈಮನಸ್ಸುಗಳು, ಅಲ್ಲಿದ್ದಂಥ ಕಚ್ಚಾಟಗಳು, ಅಲ್ಲಿದ್ದಂಥ ತೊಂದರೆಗಳೆಲ್ಲ ಕೂಡ ಬಗೆಹರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು, ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದ್ದಂಥ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದ್ದಾರೆ, ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದ್ದೀವಿ. ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ. ಅವರು ಯಾವತ್ತೂ ಕೂಡ ಒಟ್ಟಾಗಿ ಒಂದಾಗಿ ಹೋದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನು, ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ. ಇವತ್ತು ಸಂತೋಷ ಇದೆ. ಅವರಿಬ್ಬರೂ ಸಹ ಪಕ್ಷದ ಬಗ್ಗೆ ನಿಷ್ಠೆನ ಇಟ್ಕೊಂಡು ಪಕ್ಷವನ್ನು, ಸಂಘಟನೆ ಬಲಪಡಿಸ್ತೇವೆ ಅಂತೇಳಿ ಅವರು ಕೂಡ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ತುಂಬ ಸಂತೋಷ. ಇಷ್ಟೆಲ್ಲ ಆದ್ರೂ ಜನಾರ್ದನ್ ರೆಡ್ಡಿ ಮಾತ್ರ ಯಾರು ಕೂಡ ನಮ್ಮ ಕೈ ಎತ್ತುವ ಅವಶ್ಯಕತೆ ಇಲ್ಲ. ನಮ್ಮಿಬ್ಬರ ಮಧ್ಯೆ ಯಾರ ಮಧ್ಯಸ್ಥಿಕೆ ಬೇಡ. ನಮ್ಮಿಬ್ಬರದ್ದು ಜಾತಿ ರಾಜಕೀಯ ಮೀರಿದ ಸ್ನೇಹ. ನಮ್ಮಿಬ್ಬರ ಅನುಬಂಧ ಯಾರು ಅಳಿಸೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ನೋಡಿ, ಯಾರೂ ನಮ್ಮ ಕೈ ಎತ್ತುವ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಮಧ್ಯದಲ್ಲಿ ಬಂದು ಮಧ್ಯಸ್ಥಿಕೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಪಕ್ಷದ ಕಾರ್ಯಕ್ರಮ. ಸೊ ಹಾಗಾಗಿ ವಿಜೇಂದ್ರ, ನಾವು, ಶ್ರೀರಾಮುಲು ಎಲ್ಲರೂ ಕೂಡ ಒಟ್ಟಿಗೆ ಇರುವಂಥದ್ದು. ಸೊ ಹಾಗಾಗಿ ಇವತ್ತು ನಮ್ಮಿಬ್ಬರ ನಡುವೆ ಇರುವಂಥ ಒಂದು ಪ್ರೀತಿ, ವಾತ್ಸಲ್ಯ, ಒಂದು ಅನುಬಂಧ ಅನ್ನೋದನ್ನು ಸೊ ಅದು ಯಾರಿಂದ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ. ಕೊಪ್ಪಳದಿಂದ ಶಿವಕುಮಾರ್ ಪತ್ತಾರ್ ಜೊತೆ ಹರೀಶ್, TV9 ಬೆಂಗಳೂರು.